ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತು ಬಂದ್ಬಿಟ್ಟು ಗುರುವಾರ. ಗುರುವಾರ ಅವಾಗಲೇ ಮಧ್ಯಾಹ್ನ 1 ಗಂಟೆ ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಅಂದರೆ ಹೋದು ಶುಕ್ರವಾರ ಆ್ಯನಿವರ್ಸರಿ ಲಾಸ್ಟ್ ಬ್ಲಾಗು. ಅದ್ರ ಮುಂದೆ ನನಗೆ ಶೇರ್ ಮಾಡೋಕ್ಕಾಗಿಲ್ಲ, ಬ್ಲಾಗ್ ಮಾಡೋಕ್ಕಾಗಿಲ್ಲ, ಶೇರ್ ಅಲ್ಲ, ಅದು ಎಡಿಟಿಂಗ್ ಮಾಡೋಕ್ಕೂ ಆಗ್ತಾಯಿಲ್ಲ. ಮಾಡ್ತೀನಿ ಇವಾಗ. ಸ್ವಲ್ಪ ಫ್ರೀ ಆಗಿರೋದ್ರಿಂದ ಇವತ್ತು ವೀಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡ್ಕೊತೀನಿ. ಹಾಗೇನು ಬ್ಲಾಗು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಸರಿನಾ? ಇವತ್ತು ಬಂದ್ಬಿಟ್ಟು ಬೆಳಗ್ಗೆಯಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸು. ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ, ಹಾಗೆ ಒಂದು ರಂಗೋಲಿನೂ ನಮ್ಮ ಮನೇಲಿ ಪೂಜೆ ಎಲ್ಲ ಆಗಿದೆ. ಅದನ್ನು ಒಂದೊಂದೇ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ಅದು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಆಲ್ಮೋಸ್ಟು ಅಂದರೆ ನಾನು ಕೆಲಸ ಮಾಡ್ತೀನಲ್ವ, ಆ ಕೆಲಸ ಏನು ಇದ್ದಕ್ಕಿಲ್ಲ ಇವತ್ತು. ಹಾಗಾಗಿ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗು, ವಾಶ್ರೂಮ್ ಎಲ್ಲ ಕ್ಲೀನಿಂಗು, ಆ ಥರ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಫೈನಲಿಯಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಪೂರ್ತಿ ಬ್ಲಾಗು ನನ್ನ ದಿನ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಕುಕ್ಕಿಂಗ್ ಏನೂ ಇಲ್ಲ, ಅಂದರೆ ಬೆಳಿಗ್ಗೆನೇ ಮಾಡಾಯಿತು. ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡಿದ್ನಲ್ಲ, ಹಾಗೇನೆ ನನ್ನ ಹಸ್ಬೆಂಡ್ಗೆ ಬಾಕ್ಸಿಗೆಲ್ಲ ಬೇಕು ಅಂಥೇಳಿ ಅದರ ಒಟ್ಟಿಗೆ ನಾನು ಸಾಂಬಾರೆಲ್ಲ ಮಾಡಾಯಿತು. ಇವಾಗ ಬಂದ್ಬಿಟ್ಟು ನಾನು ರೂಮಲ್ಲಿದ್ದೀನಿ. ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ತಾ ಇದ್ದೆ. ಬೆಳಗ್ಗೆಯಿಂದನೂ ವ್ಲಾಗ್ ಮಾಡಬೇಕು ಅಂತ ಇದೆ. ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಬ್ಲಾಗ್ ಮಾಡೋಣ ಅಂದ್ಕೊಂಡು ಸುಮ್ಮನೆಗಿದ್ದೆ. ಹಾಗಾಗಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಬೇಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ. ಈ ಬಾಟಲು ನನ್ನ ಜೊತೆನೇ ಇರುತ್ತೆ. ನಾನು ಎಲ್ಲೋದ್ರೂ ಈ ಬಾಟಲು ನಾನು ಇಟ್ಕೊಂಡು ಹೋಗ್ತೀನಿ. ಯಾಕಂದರೆ ನಾನು ನೀರು ಕುಡಿಯೋದು ಮರ್ತೋಗ್ಬಿಡ್ತೀನಿ. ಹಾಗಾಗಿ ಇವಾಗ ಈ ಬಾಟಲ್ ಖಾಲಿ ಆದರೆ ಇವಾಗ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಒಂದು ಆ್ಯಪಲ್ಲು ತಿಂದೆ. ಅಂದರೆ ಒಂದು ಆ್ಯಪಲ್ ತಿಂದೆ. ಇವಾಗ ಸ್ನಾನ ಮಾಡ್ಕೊಂಬಂದು ನನಗೆ ಹೊಟ್ಟೆ ಹಸಿತಾ ಇತ್ತು. ಹಾಗಾಗಿ ಇವಾಗ ಕೂತ್ಕೊಂಡು ಫಸ್ಟಿಗೆ ಆ್ಯಪಲ್ ತಿಂದ್ಬಿಟ್ಟು ಆ್ಯಪಲ್ ತಿನ್ನುವಾಗ ಈ ಬಾಟಲ್ ಆ್ಯಪಲು ಮತ್ತು ಈ ಬಾಟಲ್ ನೀರು ತುಂಬಿಕೊಂಡು ಬಂದಿದ್ದೀನಿ. ಈ ಬಾಟಲಲ್ಲಿ 4 ಬಾಟಲ್ ನೀರು ಕುಡಿತೀನಿ ಒಂದು ದಿವಸದಲ್ಲಿ. ಇವಾಗ ಇಷ್ಟಿದೆ ನೀರು, ಇಲ್ಲ ಖಾಲಿ ಆಗುತ್ತೆ. ನನ್ನ ಮಗಳಿಗೆ ಕರ್ಕೊಂಬರೋ ಅಷ್ಟೊತ್ತಿಗೆ ಇದು ಖಾಲಿ ಆಗುತ್ತೆ. ಮತ್ತೆ ತುಂಬಿ ಇಟ್ಬಿಟ್ಟು ಹೋಗಿರ್ತೀನಿ ರೂಮಲ್ಲಿ, ಹಾಲಲ್ಲಿ ಇಟ್ಬಿಟ್ಟು ಹೋಗಿರ್ತೀನಿ. ಎಲ್ಲಿ ಹೋಗ್ತೀನೋ ಅಲ್ಲಿ ನನ್ನ ಜೊತೆ ಇದೆ ಬಾಟಲ್ ಇದ್ದೇ ಇರುತ್ತೆ. ನಿಮಗೆ ನಾನು ಬ್ಲಾಗಲ್ಲಿ ತೋರಿಸಿಲ್ಲ. ಇವಾಗ ನನಗೆ ನೀರು ಕುಡಿಬೇಕು ಅಂತ ನೋಡಿದೆ, ಹಾಗಾಗಿ ತೋರಿಸ್ದೆ ನಿಮ್ಮ ಜೊತೆ. ಆಮೇಲೆ ಇನ್ನೊಂದು, ನನ್ನ ಡೆಲ್ಲಿಗೆ ಹೋಗುವಾಗ ಡೆಲ್ಲಿಯಲ್ಲಿ ನಾನು ಬ್ಯಾಕ್ ಪ್ಯಾಕಿಂಗ್ ಮಾಡ್ತಾ ಇದ್ನಲ್ಲ, ಆವಾಗ ನನ್ನ ಸ್ಪೆಕ್ಸ್ ತುಳಿದ್ಬಿಟ್ಟೆ ಅಂತ ಹೇಳದ್ನಲ್ವ ನಿಮಗೆ, ಅದು ಹೋಗಿ ಹೊಸದು ಮಾಡಿಸ್ಕೊಂಬಂದೆ. ಇಲ್ಲಿ ತೋರಿಸ್ತೀನಿ ರೀ. ಮತ್ತು ಅದು ವಾಸನಾಯ್ಕರ್ಗೆ ಹೋಗಿ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ಮತ್ತೆ ಮಾಡ್ಕೊಂಬಂದೆ. ಅಂದರೆ 1 ಇಯರ್ ಆಗಿತ್ತು. ಲಾಸ್ಟ್ ಇಯರು 26ಗೆ, ಲಾಸ್ಟ್ ಅಂದರೆ ಇದೇ 25 ಜನವರಿ 26ಗೆ ಹೋಗಿ ಟೆಸ್ಟ್ ಮಾಡಿಸ್ಬಿಟ್ಟು ಅದು ಮಾಡಿಸ್ಕೊಂಬಂದಿದ್ದೆ. ಅಂದರೆ ಗ್ಲಾಸ್ ಮಾತ್ರ ಚೇಂಜ್ ಮಾಡಿಸಿದ್ದೆ, ಇದು ಫ್ರೇಮ್ ಎಲ್ಲ ಚೇಂಜ್ ಮಾಡಿಸಿಕ್ಕಿಲ್ಲ. ಅದು ಸ್ವಲ್ಪ ಹಾಕೊಂಡ್ರೆ ಮೇಲೆ ಕೆಳಗಡೆ ಆಗ್ತಾಯಿತ್ತು, ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾಯಿತ್ತು ಅಂಥೇಳಿ ಹೋಗಿ ಟೆಸ್ಟ್ ಮಾಡ್ಕೊಂಬಂದೆ. ಆವಾಗಲೂ ನನಗೆ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಸೋಮವಾರ ಹೋಗಿದ್ದೆ, ಆವಾಗಲೂ ನನಗೆ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಏನೋ ಸ್ವಲ್ಪ ರೀಸನ್ಸಿಂದ ಹೋಗಿದ್ನಲ್ವ ಅಂಥೇಳಿ ಹಾಗೇನೆ ಹೋಗಿ ತೋರಿಸ್ಕೊಂಡು ಬಂದಿದ್ದು ಆಯಿತು. ಬನ್ನಿ, ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ, ನೀವೆಲ್ಲ ಹೇಗಿದ್ದೀರಾ, ಒಂದು ವಾರ ಎಲ್ಲ ಏನೇನು ಮಾಡಿದ್ದೀರಾ,
ಭಾನುವಾರನೂ ಏನೇನು ಮಾಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಸರಿನಾ. ಇವಾಗ ಬೇಗ ಬೇಗ ಬಟ್ಟೆ ಮಡಚ್ತೀನಿ. ನನ್ನ ಒಳಗಡೆ ಹಾಕೋ ಸ್ಲಿಪ್ಪರು ವಾಶ್ ಮಾಡಿ ಇಟ್ಟಿದ್ದೀನಿ. ಅಂದರೆ ಎಲ್ಲ ಬಾತ್ರೂಮ್ ಎಲ್ಲ ವಾಶ್ ಮಾಡ್ತಾ ಇದ್ನಲ್ಲ, ಹಾಗೇನೆ ಅದೇ ಸ್ಲಿಪ್ಪರ್ಸು ನನ್ನ ಮಗಳದು ನಂದು ಇಬ್ರದ್ದು ವಾಶ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಹಾಕೊಂಡು ರೂಢಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ನನಗೆ ಬಿಸಿಲು ಇದ್ರೂ ನಾನು ಸ್ಲಿಪ್ಪರ್ ಹಾಕ್ಕೊಟ್ಟಿದ್ದೀನಿ, ಚಳಿ ಇದ್ರೂ ಸ್ಲಿಪ್ಪರ್ ಹಾಕ್ಕೊತೀನಿ. ಅದು ಹಾಕೊಂಡು ಸ್ವಲ್ಪ ರೂಢಿ ಆಗಿದ್ದರಿಂದ ಇವಾಗ ವಾಶ್ ಮಾಡಿ ಇಟ್ಟಿದ್ದೀನಿ. ಮನಿಕೊಳ್ಳೋ ತನಕನೂ ಹಂಗೆ ಇರಬೇಕು, ಅದಕ್ಕೆ ಮ್ಯಾಟ್ ಮೇಲೆ ಇಟ್ಕೊಂಡಿದ್ದೀನಿ. ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ತೀನಿ. ಜಾಸ್ತಿ ಮಾತು ಆಯಿತು, ಬನ್ನಿ ಇವಾಗ ಬಟ್ಟೆ ಫೋಲ್ಡ್ ಮಾಡೋಣ ಫ್ರೆಂಡ್ಸ್. ಇವಾಗ ಇದು ನಿನ್ನೆ ವಾಶ್ ಮಾಡಿದ್ದೆ ಬಟ್ಟೆ, ಇದು ಮಿಷನ್ ವಾಶ್ ಮಾಡಿದ್ದು ಬಟ್ಟೆಗಳು, ಇದೆಲ್ಲ ವಾಶ್ ಮಾಡಿದ್ದೆ. ಇದು ಇನ್ನೂ ಫೋಲ್ಡ್ ಮಾಡ್ತಾ ಇದ್ದೀನಿ. ರಾತ್ರಿ ಎತ್ಕೊಂಬಂದು ಹಾಗೆ ಇಟ್ಟಿದ್ದೆ, ನಾಳೆ ಫೋಲ್ಡ್ ಮಾಡಿದ್ರೆ ಆಯಿತು ಅಂಥೇಳಿ ಟಬ್ದಲ್ಲಿ ಹಾಕಿ ಇಟ್ಬಿಟ್ಟಿದ್ದೆ. ಇವಾಗ ಫ್ರೀ ಆಗಿದ್ದೀನಲ್ವಾ, ಹಾಗಾಗಿ ಇವಾಗ ಇನ್ನೂ ಟೈಮ್ ಇದೆ ನನ್ನ ಮಗಳಿಗೆ ಕರ್ಕೊಂಬರೋದು. ಹಾಗಾಗಿ ಇದೆಲ್ಲ ಫೋಲ್ಡ್ ಮಾಡಿ ಇಟ್ಬಿಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಇವತ್ತು ಹ್ಯಾಂಡ್ ವಾಶ್ ಮಾಡಿರೋದು ಬಟ್ಟೆ ಇದೆ, ಹ್ಯಾಂಡ್ ವಾಶದಿದೆ ಸ್ವಲ್ಪ, ಅದು ಇನ್ನು ಇವಾಗ ವಾಶ್ ಮಾಡಿಬಿಟ್ಟಿದ್ದೀನಿ. 12 ಗಂಟೆಗೆ ಹೋಗಿ ಒಣಗಾಕ್ಬಿಟ್ಟು ಬಂದಿರೋದು. ಇವಾಗಲೇ ಏನು ಎತ್ಕೊಳ್ಳಲ್ಲ, ಸಂಜೆ ಎತ್ಕೊಂಬಂದು ಅದು ಫೋಲ್ಡ್ ಮಾಡಿ ಇಡಬೇಕು. ಈ ಕೆಲಸ ನಂದು, ಬಟ್ಟೆ ಫೋಲ್ಡ್ ಮಾಡಿ ಇಡೋದು, ತೊಳೆಯೋದು, ಒಣಗಾಕೋದು. ಇವತ್ತಂತೂ ಬಟ್ಟೆ ವಾಶ್ ಮಾಡಿರೋದಾಯಿತು. 2 ವಾಶ್ರೂಮ್ ಇದೆ ನಮ್ಮ ಮನೇಲಿ, ಅದೆರಡು ವಾಶ್ರೂಮು ವಾಶ್ ಮಾಡಿರೋದಾಯಿತು. ಆಮೇಲೆ ಕಿಚನಲ್ಲಿ ಸ್ವಲ್ಪ ಬಾಕ್ಸ್ಗಳೆಲ್ಲ ಇತ್ತು, ಅದು ವಾಶ್ ಮಾಡಿರೋದಾಯಿತು. ವಿಂಡೋ ಒರೆಸ್ಬೇಕಾಗಿತ್ತು, ಬಾತ್ರೂಮ್ ವಾಶ್ ಮಾಡಬೇಕಲ್ಲ ಅಂತೇಳಿ ವಿಂಡೋಸ್ ಎಲ್ಲ ಒರ್ಸೋಕ್ಕಾಗಿಲ್ಲ, ಟೈಮ್ ಆಗಿಲ್ಲ ನನಗೆ, ಹಾಗಾಗಿ ಅದು ಒರೆಸ್ಲಿಲ್ಲ. ಆಮೇಲೆ ಬೆಡ್ಶೀಟ್ಸ್ ಎಲ್ಲ ತೆಗ್ದು ವಾಶ್ ಮಾಡೋಕ್ಕೆ ಹಾಕಿದ್ದಾಯಿತು, ವಾಶ್ ಮಾಡಿಲ್ಲ. ಅಂದರೆ ಹಾಸಿಗೆ ಮೇಲಿನ ಬೆಡ್ಶೀಟ್ ಎಲ್ಲ ತೆಗ್ದಿದ್ದೀನಿ. ಅದು ಒಂದು ಸ್ವಲ್ಪ ವಾಶ್ ಮಾಡಬೇಕು, ನಾಳೆ ವಾಶ್ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ಇದೆಲ್ಲ ಆದರೆ ಕೆಲಸ ಆದಂಗೆ. ಇವತ್ತು ಬನ್ನಿ ಇವಾಗ ಬೇಗ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ ಫ್ರೆಂಡ್ಸ್. ಬಟ್ಟೆ ಎಲ್ಲ ಎತ್ತಿಟ್ಟಾಯಿತು, ಫುಲ್ಲೆಲ್ಲ ಎತ್ತಿಟ್ಬಿಟ್ಟೆ. ಇಲ್ಲಿ ಫುಲ್ಲೆಲ್ಲ ನನ್ನ ಮಗಳದ್ದು ಒಂದು ಎತ್ತಿಡೋದಿತ್ತು, ಅದು ಹೋಗಿ ಎತ್ತಿಟ್ಬಿಟ್ಟು ಬಂದೆ. ಇವಾಗ ಮೊಳಕೆ ಕಾಳು ಸಾಂಬಾರು, ಅನ್ನ ಎಲ್ಲ ಮಾಡಿದ್ದೆ, ಅದಿದೆ. ಇವತ್ತು ಬಂದುಬಿಟ್ಟು ಇದು ಸ್ವಲ್ಪು ಮೇಲೆ ಬಾಕ್ಸ್ಗಳಿದೆ ಅಲ್ವಾ, ಈ ಬಾಕ್ಸ್ಗಳು ಎಲ್ಲನೂ ಒರೆಸಾಯಿತು. ಅಂದರೆ ಇವತ್ತು ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡಿಕೊಂಡಿರೋದಾಯಿತು. ಇವಾಗ ಏನೂ ಇಲ್ಲ, ಮೊಳಕೆ ಕಾಳು ಸಾಂಬಾರಿದೆ, ಅನ್ನನೂ ಮಾಡಿದ್ದೀನಿ, ಬೆಳಿಗ್ಗೆನೇ ಅನ್ನ ಮಾಡಿದ್ದೀನಿ. ಅದು ಒಂದು ಸ್ವಲ್ಪ ಊಟ ಮಾಡಿದ್ರೆ ಆಯಿತು. ಪಾತ್ರೆನೂ ಏನೂ ಇಲ್ಲ, ಇವಾಗ ಊಟ ಮಾಡಿರೋದು ಪಾತ್ರೆ, ನನ್ನ ಮಕ್ಕಳ ಬಾಕ್ಸು ಅಷ್ಟಿರುತ್ತೆ, ಅಷ್ಟೇ. ಇವಾಗ ಒಂದು ವಿಡಿಯೋ ಇದೆ, ಅದು ಎಡಿಟಿಂಗ್ ಮಾಡಬೇಕು. ಅದು ಎಡಿಟಿಂಗ್ ಮಾಡಿ ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ. ನೋಡ್ತಾ ಇರಿ, ಏನೇನಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ ತಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಸಂಜೆದಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಪೂಜೆ ಮಾಡೋಣ ಅಂದ್ಕೊಂಡು ಹೊರಗಡೆ ಆಚೆ ಎಲ್ಲ ನೀರು ಹಾಕ್ತಾಯಿದ್ದೀನಿ, ಹೊಸ್ಲಿಗೆಲ್ಲ ನೀರು ಹಾಕಿ ಇವಾಗ ಸಂಜೆ ಪೂಜೆ ಮಾಡೋಣ ಅಂದ್ಕೊಂಡೆ. ನನ್ನ ಮಗಳಿಗೆ ಹೋಗಿ ಅಬಾಕ ಕ್ಲಾಸಿಗೆ ಹೋಗಿ ಬಿಟ್ಬಿಟ್ಟು ಬಂದು ಮನೆಯೆಲ್ಲ ಗುಡಿಸಿ ಮುಖ ಎಲ್ಲ ತೊಳ್ಕೊಂಡು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಸಂಜೆದಿಂದ ಬ್ಲಾಗ್ ಮಾಡಿದೆ, ಮಧ್ಯಾಹ್ನದಿಂದ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಮಾಡಲಿಲ್ಲ. ಇವಾಗ ಪೂಜೆ ಮಾಡಿ ಆಮೇಲೆ ಏನು ಮಾಡ್ತೀನಿ ಅಂಥೇಳಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೀರೆಲ್ಲ ಹಾಕಿದ್ನಲ್ವ, ಇವಾಗ ಬಂದುಬಿಟ್ಟು ದೀಪ ಹಚ್ಚೋಣ ಅಂದ್ಕೊಂಡೆ. ಬೆಳಿಗ್ಗೆ ಹೂವು ಎಲ್ಲ ಹಾಕಿ ಪೂಜೆ ಮಾಡಿದ್ರಲ್ವ, ಜಸ್ಟ್ ದೀಪವನ್ನು ಹಚ್ಚೋಣ ಅಂದ್ಕೊಂಡು ಹಚ್ತಾ ಇದ್ದೆ. ಹೀಗಿತ್ತು ನಮ್ಮ ಸಂಜೆ ಬ್ಲಾಗ್ ರೂಟೀನ್. ಇದೇನೂ ಇಲ್ಲ, ದಿನಾಲೂ ಹೀಗೆ ಇರುತ್ತೆ. ಪೂಜೆ ಮಾಡೋದಿದ್ರೆ ಪೂಜೆ ಮಾಡಬೇಕು, ದೇವಸ್ಥಾನಕ್ಕೆ ಹೋಗೋದು ಇದೇ ಥರ ಇರುತ್ತೆ, ಡೈಲಿ ಇದೇ ಥರ ಇರುತ್ತೆ. ಯಾವಾಗಾದರೂ ಒಂದು ದಿವಸ ಅಷ್ಟೇ ಸ್ಕಿಪ್ ಆಗುತ್ತೆ. ನನ್ನ ಮಗಳು ಮಾಡೋದಿದ್ರೆ ನನ್ನ ಮಗಳು ಪೂಜೆ ಮಾಡ್ತಾಳೆ. ಇವತ್ತಿಲ್ಲ, ಅಬಾಕ ಕ್ಲಾಸಿಗೆ ಹೋಗಿ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ನಲ್ವ. ಇನ್ನೇನು ಸಂಜೆ ಏನೋ ಕೆಲಸ ಇದಕ್ಕೆಲ್ಲ ಬರೀ ಅಡುಗೆ ಮಾಡಬೇಕು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಅದು ಅಡುಗೆ ಮಾಡೋಣ ಅಂದ್ಕೊಂಡೆ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲಿಂದ ಮತ್ತೆ ಏನೇನು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ.
ನಿಮ್ಮದೆಲ್ಲ ಕಾಫಿ ಎಲ್ಲ ಕುಡಿದ್ರಾ, ಏನು ಮಾಡ್ತಾ ಇದ್ದೀರಾ ಅಂಥೇಳಿ ನನಗೂ ಕಮೆಂಟ್ ಮಾಡಿ. ಇವಾಗೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಹೊರಗಡೆನೆಲ್ಲ ಪೂಜೆ ಮಾಡಿಕೊಂಡು ಇವಾಗ ಮತ್ತೆ ಏನೇನು ಮಾಡಬೇಕು ಅಂಥೇಳಿ ಇದ್ರ ಬಗ್ಗೆ ಮತ್ತೆ ಯೋಚನೆ ಮಾಡಿಕೊಂಡು ಮಾಡ್ತಾ ಇರ್ತೀನಿ. ಇಷ್ಟೇ ನನ್ನ ದಿನಚರಿ. ಇಷ್ಟ ಆಗಿರುತ್ತೆ ನನ್ನ ಡೈಲಿ. ಫ್ರೆಂಡ್ಸ್, ಫೈನಲಿ ಸಂಜೆ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಯಿತು. ಇವಾಗ ಟೈಮ್ ಬಂದುಬಿಟ್ಟು 6 ಗಂಟೆ ಆಗಿದೆ. ಇವಾಗ ಪೂಜೆ ಎಲ್ಲ ಮಾಡಿದೆ, ನೋಡಿದ್ದೀರಾ. ಇವತ್ತು ಗುರುವಾರ ಆಗಿದ್ದರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ, ಸಾಯಿಬಾಬಾ ದೇವಸ್ಥಾನಕ್ಕೆ. ತುಂಬಾ ದಿನ ಆಯಿತು. ತುಂಬಾ ದಿನ ಅನ್ನೋದಕ್ಕಿಂತ ತುಂಬ ತಿಂಗಳಾಯಿತು. ಒಂದು 3-4 ತಿಂಗಳಿಂದಲೂ ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗ್ತಾ ಇದ್ದಿಕ್ಕಿಲ್ಲ, ಹಾಗಾಗಿ ಹೋಗೇ ಇದ್ದಿಕ್ಕಿಲ್ಲ. ಇವತ್ತು ಫೈನಲಿಯಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಇವಾಗ ನನ್ನ ಮಗಳು ಅಬಾಕ ಕ್ಲಾಸಿಗೆ ಹೋಗಿದ್ದಾಳೆ, ಹೋಗಿ ಬಿಟ್ಬಿಟ್ಟು ಬಂದಿದ್ದೀನಿ. ಅವಳಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಅವಳು ಬರೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ. ಅವಳು ಬರೋದು 8:15ಗೆ ಆ ಥರ ಬರ್ತಾಳೆ. ಅಷ್ಟೋ ತನಕ ದೇವಸ್ಥಾನನೇ ಕ್ಲೋಸ್ ಮಾಡಕ್ಕೆ ನಿಂತ್ಕೊಂಡಿರ್ತಾರೆ. ಹಾಗಾಗಿ ನಾವಷ್ಟೇ, ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀವಿ. ಇವಾಗ ಹೋಗ್ಬಿಟ್ಟು ಬರ್ತೀವಿ. ಆದರೆ ನಿಮ್ಮ ಜೊತೆನೂ ಒಂದು ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ನಾನು ಏನಕ್ಕೆ ಆ ಕಡೆ ನೋಡ್ತಾ ಇದ್ದೀನಿ ಅಂದರೆ, ನಾನು ಡೋರ್ ಓಪನ್ ಮಾಡಿದ್ದೀನಿ, ಪೂಜೆ ಮಾಡಿದ್ದೀನಿ ಅಂಥೇಳಿ. ನನಗೆ ಆ ಥರ ಕಂಫರ್ಟೇಬಲ್ ಆಗಲ್ಲ. ಒಬ್ಬಳೇ ಇದ್ದಾಗ ಡೋರ್ ಲಾಕ್ ಮಾಡ್ಕೊಂಡು ರೂಢಿ ಆಗಿಬಿಟ್ಟಿದೆ. ಹಾಗಾಗಿ ಆ ಥರ ನನಗೆ ಕಂಫರ್ಟೇಬಲ್ ಆಗಲ್ಲ. ನೋಡ್ತಾ ಇದ್ದೀನಿ, ಯಾರೂ ಬರಲ್ಲ, ಆದರೂ ನೋಡ್ಕೋತಾ ಇದ್ದೀನಿ. ಇವಾಗ ಬಂದುಬಿಟ್ಟು ಒಂದು ವಿಡಿಯೋ ಇದೆ, ಅದು ಎಡಿಟಿಂಗ್ ಮಾಡ್ಕೋತೀನಿ. ಅಷ್ಟೋ ತನಕ ನನ್ನ ಹಸ್ಬೆಂಡ್ ಬರ್ತಾರೆ. ದೇವಸ್ಥಾನದಲ್ಲಾದರೆ ಒಂದು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಮನೆಗೆ ಬಂದುಬಿಟ್ಟು ಆಗಿದಷ್ಟು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ಇವಾಗ ದೇವಸ್ಥಾನಕ್ಕೆ ಹೋಗೋವಾಗ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಆದರೆ ದೇವಸ್ಥಾನದಲ್ಲಿ ಕ್ಲಿಪ್ಪಿಂಗ್ ಶೇರ್ ಮಾಡ್ತೀನಿ, ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಇಲ್ಲಾಂದರೆ ಸಂಜೆ ಮತ್ತೆ ಅಡುಗೆ ಮಾಡೋವಾಗ ಏನು ಮಾಡ್ತೀನಿ ರೆಸಿಪಿ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸರಿನಾ ಫ್ರೆಂಡ್ಸ್? ಇದು ನಮ್ಮ ಮನೆ ಹತ್ರ ಇರುವಂತಹ ಸಾಯಿಬಾಬಾ ದೇವಸ್ಥಾನ. ಇಲ್ಲಿ ನಾನು ಹಿಂದೇನೋ ಒಂದು ದಿವಸ ವ್ಲಾಗ್ ಮಾಡಿದ್ದೀನಿ, ಅದು ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಇರುತ್ತೆ, ಹೋಗಿ ನೋಡಿ. ಇಲ್ಲಿ ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಮಾಡಿದರು, ಅದನ್ನು ನೋಡಿಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ದೇವಸ್ಥಾನದಿಂದ ಬಂದುಬಿಟ್ಟು ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ರು. ಇಲ್ಲಿ ತೋರಿಸ್ತೀನಿ. ಇಲ್ಲಿ ಏನಿದು ಪುಳಿಯೋಗರೆ ಕೊಟ್ಟಿದ್ರು, ಸಖತ್ತಾಗಿರುತ್ತೆ. ಹಾಗಾಗಿ ನನ್ನ ಮಗಳಿಗೆ ಕರ್ಕೊಂಡೋಗಿರ್ಕಿಲ್ಲಲ್ವಾ, ನನ್ನ ಮಗಳಿಗೂ ನನಗೆ ನಮ್ಮ ಹಸ್ಬೆಂಡ್ 3 ಜನಕ್ಕೂ ಒಂದೊಂದು ತೊಗೊಂಬಂದು ಮನೆಗೆ ತೊಗೊಂಬರ್ತೀವಿ. ಮನೆಗೆ ತೊಗೊಂಬಂದು ತಿಂತೀನಿ. ಅದೇನೋ ನನಗೆ ತುಂಬಾ ಇಷ್ಟ. ನಿಮಗೂ ಹಾಗೇನಾ ದೇವಸ್ಥಾನ ಪ್ರಸಾದ ಇಷ್ಟ ಆಗುತ್ತಾ ಅಂದರೆ ನನಗೆ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಬಂದು ಪ್ರಸಾದ ಎಲ್ಲ ತಿಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೆ. ಇವಾಗ ಆವಾಗಲೇ ಟೈಮ್ ಬಂದುಬಿಟ್ಟು 7:30 ಆಗಿದೆ. ಇವಾಗ ಬಂದುಬಿಟ್ಟು ಅಡುಗೆ ಮಾಡಬೇಕು. ಅಡುಗೆಗಂದರೆ 8 to 8:30 ಊಟ ಮಾಡ್ತೀವಿ. ಹಾಗಾಗಿ ಅಡುಗೆಗೆ ಪ್ರಿಪ್ರೇಷನ್ ಮಾಡಬೇಕಲ್ವ, ಏನು ಮಾಡೋಣ ಅಂದ್ಕೊಂಡು ಸಬ್ಬಕ್ಕಿ ಸೊಪ್ಪು ತಂದಿದ್ದೆ. ಇವಾಗ ಬರೋವಾಗ ಸಬ್ಬಕ್ಕಿ ಸೊಪ್ಪು ತಂದಿದ್ದೆ. ಸಬ್ಬಕ್ಕಿ ಸೊಪ್ಪು ಹಾಕಿಬಿಟ್ಟು ಮಸಾಲೆ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಮಾಡ್ತಾ ಇದ್ದೆ. ಅಂದರೆ ಸಬ್ಬಕ್ಕಿ ಸೊಪ್ಪು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಒಂದು ಸ್ವಲ್ಪ ಒಂದು ಸ್ವಲ್ಪ ತಗೊಂಡು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದು ನನ್ನ ಮಗಳು ಬ್ಯಾಗೆಲ್ಲ ಇದೆ, ಹಂಗೆ ಇಟ್ಟಿದ್ದಾಳೆ. ಇವಾಗ ಬಂದು ಬರಿಬೇಕು, ಅವಳು ಡ್ಯೂಟಿ ಇದೆ, ಹಾಗಾಗಿ ಓದಿಸ್ಬೇಕು ಅವಳಿಗೆ. ಇವಾಗ ಬಂದುಬಿಟ್ಟು ನಾನು ರೊಟ್ಟಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ರೊಟ್ಟಿ ಮತ್ತು ಸಿಂಪಲಾಗಿ ಚಟ್ನಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಚಟ್ನಿ ಅಂದರೆ ಕಡಲೆಬೀಜದ್ದು ಚಟ್ನಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಕಾಯಿ ತುರಿ ಹಾಕಲ್ಲ, ಬರೀ ಕಡಲೆಬೀಜ ಚಟ್ನಿ ಮಾಡಿಕೊಂಡು ತಿನ್ನೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮೊಳಕೆ ಕಾಳು ಸಾಂಬಾರು, ಅನ್ನ ಮಾಡಿದ್ದೆ ಇದೆ. ಮಧ್ಯಾಹ್ನ ಮಾಡಿದ್ದೆ ಅನ್ನ, ಅದಿದೆ. ಮೊಳಕೆ ಕಾಳು ಸಾಂಬಾರು ಇದೆ. ಆದ್ರೂ ನಾನು
ಈ ಮಧ್ಯಾಹ್ನನೂ ಅನ್ನ ತಿಂದಿದ್ದೀನಿ, ಅದಕ್ಕೆ ಬೇಡ ಅಂಥೇಳಿ ಇವಾಗ ರೊಟ್ಟಿ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಎಲ್ಲ ಪ್ರಿಪ್ರೇಷನ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಸಿಂಪಲಾಗಿ ಮಾಡ್ತೀನಿ, ಯಾಕಂದರೆ ಇವಾಗ ಮಧ್ಯಾಹ್ನದಿಂದ ಬ್ಲಾಗ್ ಮಾಡಿರೋ ಲಾಂಗ್ ಬ್ಲಾಗ್ ಆಗುತ್ತೆ. ಹಾಗಾಗಿ ಈ ಥರ ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಯಾವತ್ತಾದರೂ ಮತ್ತೆ ಮಾಡ್ತಾ ಇರ್ತೀನಿ, ನಿಮಗೆ ಅವಾಗ ಶೇರ್ ಮಾಡ್ತೀನಿ. ಸರಿನಾ? ಇವಾಗ ಬೇಗ ಬೇಗ ಪ್ರಿಪ್ರೇಷನ್ ಮಾಡ್ಕೊತೀನಿ. ಫ್ರೆಂಡ್ಸ್, ಫೈನಲಿ ಆಗಿ ಅಕ್ಕಿ ರೊಟ್ಟಿಗೆ ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ. ಕ್ಯಾರೆಟು, ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಕಲಸಿ ಇಟ್ಟಿದ್ದೀನಿ. ಈ ಥರ ವೈಟ್ ಬಟ್ಟೆಯಲ್ಲಿ ಇದು ಮುಚ್ಚಿಡ್ತೀನಿ. ಈ ಬಟ್ಟೆ ನಾನು ರೊಟ್ಟಿ ತಟ್ಟಕ್ಕೆ ಅಂಥೇಳಿ ಯೂಸ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನೋಡಿದ್ರಲ್ಲ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪನೇ ಒಂದು 2-3 ಒಬ್ಬರಿಗೆ 2 ಆದರೆ ಸಾಕು. ಅದಕ್ಕೇ ಅಷ್ಟು ಕಲಸಿಟ್ಟಿದ್ದೀನಿ. ಆದರೆ ಎಷ್ಟಾಗುತ್ತೆ ಅಷ್ಟು ತಟ್ಕೊತೀನಿ, ಇಲ್ಲಾಂದರೆ ಮತ್ತೆ ನಾಳೆ ಬೆಳಗ್ಗೆಗೆ ಸ್ವಲ್ಪ ಇಟ್ಟಿರ್ತೀನಿ, ನಾಳೆ ಬೆಳಗ್ಗೆ ತಟ್ಕೊತೀನಿ. ಇವಾಗ ಚಟ್ನಿ ಒಂದು ಮಾಮೂಲಿ ಸಿಂಪಲ್ಲಾಗಿ ಮಾಡ್ಕೊತೀನಿ, ಆಮೇಲೆ ಮಾಡ್ಕೊತೀನಿ. ನನ್ನ ಮಗಳಿಗೆ ಸ್ವಲ್ಪ ಓದಿಸ್ಬಿಟ್ಟು ಆಮೇಲೆ ಮಾಡ್ಕೊತೀನಿ. ಮಾಡ್ಕೊಂಡಾದ್ಮೇಲೆ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿಬಿಟ್ಟು ಏನು ಮಾಡ್ತೀನಿ. ಸರಿನಾ? ನೀವೆಲ್ಲ ಏನೇನು ಅಡುಗೆ ಮಾಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ಊಟ ಬಿಸಿ ಬಿಸಿ ಮಸಾಲೆ ಅಕ್ಕಿ ರೊಟ್ಟಿ, ಹಾಗೆ ಒಂದು ಸ್ವಲ್ಪ ಕಾಯಿ ಕಡಲೆ ಚಟ್ನಿ, ಸ್ವಲ್ಪ ಸೌತೆಕಾಯಿ, ಇಷ್ಟು ಇವತ್ತಿನ ಊಟ. ಇವಾಗ ಊಟ ಮಾಡಿ ನಮ್ಮ ಮನೆಯವರು ಹೊತ್ತೆ ನನ್ನ ಮಕ್ಕಳಿಬ್ಬರು ಊಟ ಮಾಡ್ತವ್ರೆ. ಇವಾಗ ನಾನು ಊಟ ಮಾಡಬೇಕು. ಊಟ ಮಾಡಿ ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸರಿನಾ? ನೀವೆಲ್ಲ ಏನೇನು ಅಡುಗೆ ಮಾಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ನನ್ನ ದಿನಚರಿ ಹೀಗಿತ್ತು. ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂದರೆ ಇನ್ನೇನಾಯಿತು, ಮಲಿಕೊಳ್ಳೋದು ಅಷ್ಟೇ ಇರೋದು. ಊಟ ಮಾಡಿ ಮಲಿಕೊಂಡ್ರೆ ಇವತ್ತಿನ ದಿನ ಆಗೋಗುತ್ತೆ. ಹಾಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಇದು ನನ್ನ ದಿನಚರಿ, ಅಂದರೆ ಪಾತ್ರೆ ತೊಳೆಯೋದು, ಮನೆ ಗುಡಿಸಿ ಒರೆಸೋದು, ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ಸು ಮೇಲೆ ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸರಿನಾ? ಇವತ್ತಿನ ದಿನ ಹೇಗಿತ್ತು ಅಂಥೇಳಿನೂ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ. ವೆರಿ ಸಿಂಪಲ್ ಆದ ನನ್ನ ಡೇ ಬ್ಲಾಗ್ ಆಗಿತ್ತು. ಸರಿನಾ? ನಾಳೆನ ಬ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್. ನಾಳೆ ನಾವು ಬ್ಲಾಗ್ ಜೊತೆ ಸಿಗೋಣ. ಬಾಯ್.